ವೀಕ್ಷಕರೇ, ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವತ್ತಿನಿಂದ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಾಜ್ಯಭಾರ ಶುರುವಾಗುತ್ತೆ. ನೋಡಿ, ಅವರೊಟ್ಟಿಗೆ 13 ಜನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರಲ್ಲಿ ಬಹುತೇಕ ಎಲ್ಲವೂ ಕೂಡ ಹಳೆ ಮುಖಗಳೇ. ಅದರಲ್ಲಿ ಇಬ್ಬರಷ್ಟೇ ಹೊಸ ಮುಖ ಅಂತ ಹೇಳಿದ್ರೆ ಯು.ಟಿ. ಖಾದರ್ ಅವರು ಸ್ಪೀಕರ್ ಆಗಿದ್ರು, ಹಿಂದೆನೂ ಕೂಡ ಅವರು ಸಚಿವರಾಗಿದ್ರು. ಅದಾದ ಮೇಲೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಮತ್ತೊಂದು ಹೊಸ ಮುಖ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯನವರ ಪುತ್ರ. ಸೊ ಈಗ ಚರ್ಚೆಯಾಗ್ತಿರುವಂತಹ ವಿಚಾರ ನಮ್ಮ ಮಾಜಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ವಿಚಾರ. ಈಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ನೋಡಿ, ಮೊನ್ನೆಯಿಂದನೇ ಚರ್ಚೆಯಾಯಿತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮುಗಿದಾದ ನಂತರ ಆದಂತಹ ಬೆಳವಣಿಗೆಗಳು, ಇಬ್ಬರನ್ನ ಪಕ್ಷದಿಂದ ವಜಾ ಮಾಡಿದಂತಹ ಸಂದರ್ಭದಲ್ಲಿ ಆಗ ಕೇಳಿಬಂದಂತಹ ವಿಚಾರಗಳು, ಅದೆಲ್ಲ ಆದ ಮೇಲೆ ದಾವಣಗೆರೆ ರಿಸಲ್ಟ್ ಬರುತ್ತೆ. ಕೇವಲ 5,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಗೆಲ್ತಾ ಇದ್ದಂತೆ ಎಲ್ಲವೂ ಕೂಡ ತಣ್ಣಗಾಗತ್ತೆ. ಅಂದರೆ ತಣ್ಣಗಾಗುತ್ತೆ ಅಂತ ಹೇಳಿದ್ರೆ ಅದು ಕಂಪ್ಲೀಟಾಗಿ ಮುಚ್ಚೆ ಹೋಯ್ತು ಅಂತಲ್ಲ, ಬೂದಿ ಮುಚ್ಚಿದ ಕೆಂಡ ಅದು ಯಾವಾಗ ಬೇಕಾದರೂ ಹೊಗೆ ಆಡ್ತಾನೆ ಇರುತ್ತೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಅನೌನ್ಸ್ ಆದಂತಹ ಟೈಮು, ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಹೊತ್ತು, ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಒಂದು ಆಡಿಯೋ, ಅವರದ್ದೇ ಅನ್ನುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು. ಆಗಲೇ ಡೌಟ್ ಬರುತ್ತೆ, ಜಮೀರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಿಂದ ಕಿಕ್ಔಟ್ ಮಾಡಲಾಗುತ್ತೆ, ಜಮೀರ್ ಅವರು ಇರಲ್ಲ. ಅದರಂತೆ ಇವತ್ತು ನೂತನ ಸಚಿವರುಗಳಾಗಿ ಒಂದಷ್ಟು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ. ವಾಟ್ ನೆಕ್ಸ್ಟ್? ಜಮೀರ್ ಅವರ ಮುಂದಿನ ನಡೆ ಏನು? ಜಮೀರ್ ಅವರು ಹಾಗಾದ್ರೆ ಏನು ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ನೋಡಿ, ನಾನಾ ರೀತಿಯಲ್ಲಿ ಅನಲೈಸ್ ಮಾಡಲಾಗ್ತಾ ಇದೆ. ಜಮೀರ್ ಅವರು ಸುಮ್ಮನಿದ್ದು ಬಿಡ್ತಾರಾ? ಮುಸ್ಲಿಮರಲ್ಲಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗೆಸ್ಟ್ ಲೀಡರ್ ಅನ್ನೋದು ಗೊತ್ತು. ಜಮೀರ್ ಅವರು JDS ಅಲ್ಲಿದ್ದು ಅಲ್ಲಿಂದ ಕಾಂಗ್ರೆಸ್ ಬಂದಂತಹ ಟೈಮಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಕೂಡ ಗೊತ್ತು. ಸೊ ಹಾಗಾಗಿ ಜಮೀರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಇಲ್ಲ. ಹಾಗಾದರೆ ಜಮೀರ್ ಅವರು ಏನು ಮಾಡ್ತಾರೆ? ಶಾಸಕರಾಗೇ ಇರ್ತಾರಾ? 2028ಕ್ಕೂ ಚುನಾವಣೆಗೂ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡ್ತಾರಾ? ಈ ರೀತಿಯ ಚರ್ಚೆಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿದೆ ಈಗ ಚೆಂಡು. ಯಾಕಂದರೆ ಜಮೀರ್ ಅವರು ಆಡಿಯೋ ರಿಲೀಸ್ ಆದಂತಹ ಟೈಮಲ್ಲಿ ಹೇಳ್ತಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಸೊ ಇದು ನಂದಲ್ಲ ಆಡಿಯೋ, ಇದು AI ಆಡಿಯೋ, ನನ್ನನ್ನು ತೇಜೋವಧೆ ಮಾಡುವಂತಹದ್ದು. ಆ ನಿಟ್ಟಿನಲ್ಲಿ ಈ ರೀತಿ ಕಾಣದ ಕೈಗಳು ಕೆಲಸ ಮಾಡಿದೆ ಅಂತ ಹೇಳಿ ಈಗ ಹೈಕಮಾಂಡ್ಗೆ ಕಾಂಗ್ರೆಸ್ನಲ್ಲಿರುವಂಥವರೇ ಪಟ್ಟು ಹಿಡಿದಿದ್ದಾರೆ. ಇದು ಪಕ್ಷ ವಿರೋಧಿ ಕೆಲಸ, ಪಕ್ಷ ವಿರೋಧಿ ಚಟುವಟಿಕೆ. ಪಕ್ಷದಲ್ಲೇ ಇತ್ಕೊಂಡು ಇನ್ನೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಹೆಂಗೆ? ಅದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಅಂತ ಹೇಳಿ. ಸೊ ಹಾಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಮೀರ್ ಅವರು. ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅನ್ನುವ ಮಾತು. ಅದಕ್ಕೆ SS ಮಲ್ಲಿಕಾರ್ಜುನ್ ಅವರು ಕೂಡ ಉತ್ತರ ಕೊಟ್ಟರು, ಎಲ್ರಿಗೂ ಕೂಡ ಗೊತ್ತು. ಅದಾದ ಮೇಲೆ ನಿನ್ನೆ ಮೋಸ್ಟ್ಲಿ ಡಿ.ಕೆ. ಸುರೇಶ್ ಅವರು ಜಮೀರ್ ಅಹಮದ್ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟರು. ಆ ಭೇಟಿಯೂ ಕೂಡ ಸಾಕಷ್ಟು ಕುತೂಹಲ. ಅಂದರೆ ಈ ಸಚಿವ ಸ್ಥಾನ ಕೈ ತಪ್ತಾ ಇದ್ದಂತೆ ಮೌನಕ್ಕೆ ಜಾರ್ಬಿಟ್ರ ಜಮೀರ್ ಅವರು, ಅವರನ್ನ ಸಮಾಧಾನ ಪ್ರಯತ್ನ ಏನಾದರೂ ಮಾಡಿದ್ರ ಡಿ.ಕೆ. ಸುರೇಶ್ ಅವರು ಅನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಈಗ ಇರುವಂತಹ ಪ್ರಶ್ನೆ, ಜಮೀರ್ ಅವರು ಏನು ಮಾಡ್ತಾರೆ? ಮತ್ತೊಮ್ಮೆ JDSಗೆ ಹೋಗ್ತಾರಾ ಅಥವಾ ತಮ್ಮದೇ ಆದಂತಹ ಪಕ್ಷ ಕಟ್ತಾರಾ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇದೆ. ಯಾಕಂದರೆ ಜಮೀರ್ ಅವರು ಕಳೆದ ಕೆಲ ತಿಂಗಳುಗಳ ಹಿಂದೆ, ಅಂದರೆ ಈ ಬೈ ಎಲೆಕ್ಷನ್ ಎಲ್ಲ ಆದ ನಂತರ ಮತ್ತೊಮ್ಮೆ JDSಗೆ ಹೋಗ್ತಾರೆ, ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನುವ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತು. ಬಟ್ ಅವರು ಕೂಡ ಅದನ್ನು ಅಲ್ಲಗಳೆದ್ರು, ಕುಮಾರಸ್ವಾಮಿ ಅವರು ಕೂಡ ಅದನ್ನು ಅಲ್ಲಗಳೆದ್ರು.
ಬಟ್ ದೇವೇಗೌಡರನ್ನ ಸದ್ಯದಲ್ಲೇ ಭೇಟಿ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಕುಮಾರಸ್ವಾಮಿ ಅವರ ನಡುವೆ ಏನೇ ಇರಬಹುದು, ಬಟ್ ದೇವೇಗೌಡರ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಜಮೀರ್ ಅವರು. ಇವತ್ತು ಕೂಡ ಅಷ್ಟೇ DK ಶಿವಕುಮಾರ್ ಅವರು ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರನ್ನು ಕೂಡ ಆಹ್ವಾನ ಕೊಟ್ಟು ಬಂದರು. ಸೊ ಹಾಗಾಗಿ ಜಮೀರ್ ಅವರ ಮುಂದಿನ ನಡೆ ಬಹಳಷ್ಟು ಕುತೂಹಲ. ಅವರನ್ನು ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ? ಯಾಕಂದರೆ ನಿಮಗೆ ಗೊತ್ತು ಜಮೀರ್ ಅವರು ಎಷ್ಟು ಪ್ರಭಾವಿ ಮುಸ್ಲಿಂ ನಾಯಕರು ಅಂತ ಹೇಳಿ, ಎಷ್ಟು ಪ್ರಭಾವಿ ನಾಯಕರು. ಸೊ ಹಿಂದೆ ಇದ್ದಂಥ ಹಿರಿಯ ಶಾಸಕರನ್ನ ಕಂಟಿನ್ಯೂ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಇದ್ದವರನ್ನ ಕಂಟಿನ್ಯೂ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನರನ್ನ ಕೈ ಬಿಟ್ಟರು, ಬಟ್ ಪರಮೇಶ್ವರ್ ಇರ್ಬೋದು, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, MB ಪಾಟೀಲ್ ಇರಬಹುದು, ಹೀಗೆ ಒಂದಷ್ಟು ಈಶ್ವರ್ ಖಂಡ್ರೆ ಇರಬಹುದು, ಇವರೆಲ್ಲರೂ ಕೂಡ ರಿಪೀಟ್ ಆಗಿದ್ದಾರೆ, ಕೃಷ್ಣ ಬೈರೇಗೌಡ. ಬಟ್ ಜಮೀರ್ ಅವರನ್ನ ಕೈ ಬಿಟ್ಟಿರೋದ್ರ ಹಿಂದೆ ಏನೋ ಷಡ್ಯಂತ್ರ ಇದೆಯಾ? ಯಾರದ್ದು ಕೈವಾಡ? ಕೈ ಬಿಟ್ಟರು ಅಂದ ತಕ್ಷಣ ಸುಮ್ಮನೆ ಕುತ್ಕೊಬಿಡ್ತಾರ ಜಮೀರ್ ಅವರು? ಇಷ್ಟು ವರ್ಷ ಅವರು ರಾಜಕೀಯ ಮಾಡಿದ್ದಾರೆ, ಅವರದ್ದೇ ಆದಂಥ ಒಂದಷ್ಟು ಅಭಿಮಾನಿ ಬಳಗ ಇದೆ, ಕಾರ್ಯಕರ್ತರುಗಳಿದ್ದಾರೆ. ಸೊ ಜಮೀರ್ ಅವರ ನಡೆಯೇ ಈಗ ಬಹಳಷ್ಟು ಕುತೂಹಲ. JDSಗೆ ಹೋಗ್ತಾರಾ, ಸ್ವಂತ ಪಕ್ಷ ಕಟ್ತಾರಾ, ಅಥವಾ ಏನಾಗ್ಬೋದು? ಸೆಕೆಂಡ್ ರೌಂಡಲ್ಲಾದರೂ ಅವರನ್ನು ಕನ್ಸಿಡರ್ ಮಾಡಬಹುದಾ? ಎಲ್ಲದಕ್ಕೂ ಉತ್ತರ ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.